ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮತ್ತೆ ಇನ್ನೊಂದು ಪ್ಲೇಸ್ ಕಡೆ ಹೊರಟಿದ್ವಿ, ನಿಯರ್ ಬೈ ಬ್ಯಾಂಗ್ಳೂರು. ಇದು ಟುವರ್ಡ್ಸ್ ಕೋಲಾರ ಕಡೆ ಹೊರಟಿದ್ವಿ. ಈ ಪ್ಲೇಸ್ ಹೆಸರು ಬಂದು ಬಂಗಾರು ತಿರುಪತಿ. ಆಮೇಲೆ ಇದನ್ನ ಗುಟ್ಟಹಳ್ಳಿ ವಿಲೇಜು ಅಂತಲೂ ಹೇಳ್ತಾರೆ. ಲೈಕ್ ಗೂಗಲ್ ಸರ್ಚ್ ಮಾಡುವಾಗ ಗುಟ್ಟಹಳ್ಳಿ ಅಂತ ಸರ್ಚ್ ಮಾಡಬಹುದು, ಇಲ್ಲ ಅಂದರೆ ಬಂಗಾರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಅಲ್ಲಿ ಹೊರಟಿದ್ವಿ. ಅಲ್ಲಿಗೆ ಇದು ಸುಮಾರಾಗಿ ಈಗ ಬೆಂಗಳೂರು ಸಿಟಿ ಸೆಂಟ್ರಿಂದ ತೊಗೊಂಡ್ರೆ 100 ಕಿಲೋಮೀಟರ್ ಆಗುತ್ತೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದರೆ ನಾವು ಮೋರ್ ದೆನ್ 50% ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಇದು ಟ್ರಾವೆಲ್ ಟೈಮು ಮ್ಯಾಕ್ಸಿಮಮ್ 2 hours ಆಗುತ್ತೆ. ಸೊ ನಾವು ಮನೆ ಬಿಟ್ಟಿರೋದು ಬೆಳಗ್ಗೆ 8:30 ಬಿಟ್ಟಿದ್ವಿ. ಎಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ತಿಂಡಿಗೆ ಆಪ್ಷನ್ ಅಂತಂದರೆ ಹೊಸಕೋಟೆ ಟೋಲ್ ಹತ್ರ ಒಂದು ಅಡಿಯಾರ್ ಆನಂದ್ ಭವನ್ ಇದೆ, ನಳಪಾಕ ಇದೆ. ಆಮೇಲೆ ಇನ್ನು ಮುಂದೆ ಬಂದರೆ ಇಲ್ಲಿ ಹಿಂದ್ಗಡೆ ನೋಡಿದೆ ಒಂದು ವಿಷ್ಣು ಭವನ ಅಂತ. ಇದು ಎಲ್ಲಿ ಅಂತಂದರೆ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಹಾಕಿನ ಮುಂಚೆನೇ ಇದೆ. ಸೊ ಇಷ್ಟು ಆಪ್ಷನ್ ಇದೆ ತಿಂಡಿಗೆ. ಸೊ ನಾವು ಮನೇಲಿ ಮುಗಿಸ್ಕೊಂಡ್ಬಂದ್ವಿ. ಇನ್ನೇನು ಈಗ ನಾವು ಹೊಸಕೋಟೆ ದಾಟ್ಬಿಟ್ಟು ಇಲ್ಲಿ ಎಕ್ಸ್ಪ್ರೆಸ್ ವೇ ಇದೆ, ಎಕ್ಸ್ಪ್ರೆಸ್ ವೇ ಹತ್ಕೋಬೇಕು ಇವಾಗ. ಸೊ ಅದಕ್ಕಿಂತ ಮುಂಚೆನೇ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿಂದ ಎಕ್ಸಾಕ್ಟ್ ಆಗಿ 1 hour ತೋರಿಸ್ತಾ ಇದೆ. ಈ ಒಂದು 70 ಕಿಲೋಮೀಟರ್ ಇದೆ ಇಲ್ಲಿಂದ. ಬಟ್ 1 hour ಅಲ್ಲಿ ಅಲ್ಲಿಗೆ ರೀಚ್ ಆಗ್ತೀವಿ ನಾವು. ಇದು ಬಂದ್ಬಿಟ್ಟು STRR ಇಲ್ಲಿ ಇದೆ, ಎದುರುಗಡೆ ಕಾಣಿಸ್ತಾ ಇರೋದು. ಸೊ ನಾವು ಫಸ್ಟ್ ಇದನ್ನ ತಗೊಂಡ್ಬಿಟ್ಟು ಇಲ್ಲಿಂದ ಮುಂದೆ ಹೋದ್ರೆ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗುತ್ತೆ, ಸೇಮ್ ರೋಡ್. ಸೊ ಫಸ್ಟ್ ಟೈಮ್ ಚೆನ್ನೈ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಅದಾದಮೇಲೆ ಈ ಬಂಗಾರು ತಿರುಪತಿ ಅಂತ ಹೇಳಿದ್ನಲ್ಲ, ಇದು ರೂಟ್ ಹೋಗ್ಬೇಕಂತಂದರೆ ಮುಳಬಾಗಿಲು ಹೋಗಿ ಮುಳಬಾಗಿಲದಿಂದನೂ ಬರ್ಬೋದು. ಮುಂಚೆ ಆ ಥರ ಇತ್ತು, ಇವಾಗ ಎಕ್ಸ್ಪ್ರೆಸ್ ವೇಲಿದೆ. ಅಂದರೆ ಇಲ್ಲಿ ಹತ್ಕೊಂಡ್ರೆ ಬೇತ್ಮಂಗಲ ಅಂತ ಬರುತ್ತೆ ಒಂದು ಪ್ಲೇಸ್, ಅಲ್ಲಿ ಎಕ್ಸಿಟ್ ಆಗಬೇಕು. ಇದೊಂದು. ಆಮೇಲೆ ನಿಯರ್ ಬೈ ಪ್ಲೇಸಸ್, ಈಗ 1 day ಟ್ರಿಪ್ ಅನ್ನು ಪ್ಲಾನ್ ಮಾಡಿದ್ರೆ ಬರೀ ಬಂಗಾರು ತಿರುಪತಿಗೆ ಅಷ್ಟು ದೂರ ಹೋಗೋದ 100 ಕಿಲೋಮೀಟರ್ ಅಂದರೆ ಅದ್ರ ಸುತ್ತಮುತ್ತಲೂ ಪ್ಲೇಸಸ್ ಇದೆ. ಒಂದು ಅವನಿ ಅಂತಿದೆ, ಒಂದು 15 ಕಿಲೋಮೀಟರ್ ಅಲ್ಲಿಂದ, ಇಲ್ಲಿ ಬಂಗಾರು ತಿರುಪತಿ ಅಂತ. ಇಲ್ಲ ಅಂದರೆ ಕೋಟಿಲಿಂಗೇಶ್ವರ ಫೇಮಸ್ಸು, ಮಂಜುನಾಥ, ಶ್ರೀ ಮಂಜುನಾಥ ಇದು ಮೂವಿಯಲ್ಲಿ ಬಂದಿತ್ತಲ್ಲ ಅದು. ಇನ್ನು ಅವೆರಡು ಪ್ಲೇಸ್ ಮೇನ್ ಅಲ್ಲಿಗೆ ಹತ್ರ ಇರೋದು. ಸೊ ಇದು STRR ಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಇದು ಕಂಟಿನ್ಯೂ ಈಗ ಪ್ರೆಸೆಂಟ್ಲಿ STRR ರನ್ನಿಂಗ್ ಅಲ್ಲಿ ಇರೋದು ದಾವಸ್ಪೇಟೆಯಿಂದ ಇಲ್ಲಿವರೆಗೂ. ಸೊ ಇಲ್ಲಿಂದ ಮುಂದೆ ಹೋದ್ರೆ ಇದು ಚೆನ್ನೈ ಮತ್ತೆ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗುತ್ತೆ. ಪ್ಲಸ್ ಇದು ಟಿಲ್ ಹೊಸೂರವರೆಗೂ ಹೋಗುತ್ತೆ. ಇನ್ನೂ ಅದು ರೆಡಿ ಆಗಿಲ್ಲ, ಬಟ್ ಟಿಲ್ ನಾವು ಇಲ್ಲಿವರೆಗೆ ಮಾತ್ರ ಯೂಸ್ ಮಾಡ್ಬೋದು ನಾವು STRR. ಸೊ ಇಲ್ಲಿ ಲೆಫ್ಟಿಗೆ ನೋಡ್ಬೋದು ನೋಡಿ, ಇಲ್ಲಿಂದ STRR ಕಂಟಿನ್ಯೂ ಆಗುತ್ತೆ. ಇಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟು ಆ ರೋಡ್ ರೈಟ್ ಸೈಡ್ ಹೋಗುತ್ತೆ. ಸೊ ಇನ್ನೂ ಆಗಿಲ್ಲ ಅದು. ಇದು ಕಂಟಿನ್ಯೂ ನಾವು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇವಾಗ. ಓಕೆ, ಇನ್ನೊಂದು STRR ಅಂದರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಸೊ ಇದು ಫಸ್ಟ್ ಎಕ್ಸಿಟ್. ನಾವು ಚೆನ್ನೈ ಎಕ್ಸ್ಪ್ರೆಸ್ ವೇ ಬಂದಾಗ ಈ ಫಸ್ಟ್ ಎಕ್ಸಿಟ್ ತಗೊಂಡ್ರೆ ಅಲ್ಲಿ ಹಿಂದ್ಗಡೆ ಬೆಟ್ಟ ಕಾಣಿಸ್ತಾ ಇದೆ, ಮಾರ್ಕಂಡೇಯ ಟೆಂಪಲ್ ಅಂತ. ಇಲ್ಲಿ ಕಾಣಿಸ್ತಾ ಇದ್ರಲ್ಲ ಅನ್ಸುತ್ತೆ. ಸೊ ಇದು ಫಸ್ಟ್ ಎಕ್ಸಿಟ್ ತಗೊಂಡು ಆ ಮಾರ್ಕಂಡೇಯ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿಂದ ಅನದರ್ 7 ಕಿಲೋಮೀಟರ್ ಇದೆ, 7-8 ಕಿಲೋಮೀಟರ್. ಒಂದು 15-20 ಮಿನಿಟ್ಸ್ ಸಾಕು ಇಲ್ಲಿಂದ. ಸೊ ಇದು ಸೆಕೆಂಡ್ ಎಕ್ಸಿಟ್. ಇಲ್ಲಿ ನೋಡ್ಬೋದು, ಇಲ್ಲಿ ಬೇತಮಂಗಲ ಮತ್ತೆ KGF ಗೆ ಎಲ್ಲ ಹೋಗೋದಕ್ಕೂ ಇದೇ ಎಕ್ಸಿಟ್ ತಗೋಬೇಕು. ಈಗ ನಾವು ಹೋಗೋ ಟೆಂಪಲ್ಗೂ ಇದೇ ಎಕ್ಸಿಟ್ ತಗೊಂಡು ಮುಂದೆ ಹೋಗ್ಬೇಕು ನಾವು. ಎಕ್ಸಿಟ್ ತಗೊಂಡು ಆದ್ಮೇಲೆ ಇನ್ನೂ 17 ಕಿಲೋಮೀಟರ್ ಇದೆ ಬಂಗಾರು ತಿರುಪತಿ ದೇವಸ್ಥಾನ ಹೋಗೋದಕ್ಕೆ. ನಿಯರ್ ಅಬೌಟ್ 20 ಮಿನಿಟ್ಸ್ ತೋರಿಸ್ತಾ ಇದೆ ಇನ್ನು ನಮಗೆ. ಹೈದ್ರಾಬಾದ್ ರಿಂಗ್ ರೋಡ್ ತರ ಅನಿಸ್ತದೆ. ಸೊ ಪ್ರತಿ ಎಕ್ಸಿಟಿಗೂ ಟೋಲ್ ಇದೆ.
ಸೊ ಇಲ್ಲಿವರೆಗೂ ಅಲ್ಲಿ ಮುಂದೆ ಕಾಣಿಸ್ತಾ ಇದ್ದೇನೆ ಟೋಲ್. ಸೊ ಎಕ್ಸಿಟಿಗೆ ಒಂದೊಂದು ಟೋಲ್ ಇದೆ. ಸೊ ನಾವು ಅಲ್ಲಿ ಎಕ್ಸಿಟ್ ಆದ್ಮೇಲೆ ಒಂದು 5 ಕಿಲೋಮೀಟರ್ ಬಂದ್ರೇನೆ ನಮಗೆ ಫೇಮಸ್ ಕೋಟಿಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಮುಂದೆ ಬರುತ್ತೆ, ಅಲ್ಲಿ ಮುಂದೆ. ಸೊ ಏನಂದ್ರೆ ನಾವು ಈ ಬಂಗಾರ ತಿರುಪತಿ ಹೋಗ್ತಾ ವಾಪಸ್ ರಿಟರ್ನ್ ಬರ್ತಾ ಈ ಪ್ಲೇಸ್ನ ಕವರ್ ಮಾಡಬಹುದು. ಇದೇ ಎಂಟ್ರೆನ್ಸ್ ಕೋಟಿಲಿಂಗೇಶ್ವರಕ್ಕೆ ಹೋಗೋದಕ್ಕೆ. ಇದೇ ಎಂಟ್ರೆನ್ಸ್, ಇಲ್ಲೇ ಮುಂದೆನೆ ಇರೋದು. ಬಟ್ ಅದು ಲಿಂಗ ಕಾಣಿಸ್ತಾ ಇಲ್ಲಲ್ಲ, ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಇವಾಗ ನೋಡಿ. ಸೊ ಈಗ ನಾವು ಎಕ್ಸ್ಪ್ರೆಸ್ ವೇ ಆದ್ಮೇಲೆ ಬೇತ್ಮಂಗ್ಲ ಕ್ರಾಸ್ ಮಾಡಿದೀವಿ. ಈಗ ಎದುರುಗಡೆ ಸ್ಟ್ರೇಟ್ ಹೋದ್ರೆ ವೆಂಕಟಗಿರಿ ಕೋಟ ಅಂತ ಹೋಗುತ್ತೆ. ಸೊ ನಾವು ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ಬಂಗಾರ ತಿರುಪತಿ, ಮತ್ತೆ ಅದೇ ರೂಟ್ ಅವನಿ ಹೋಗಿ ಅವನಿಯಿಂದ ಮುಳಬಾಗಿಲು ಹೋಗುತ್ತೆ. ಇಲ್ಲಿಂದ 3.5 ಕಿಲೋಮೀಟರ್ ಇದೆ. ಇಲ್ಲಿ ಹಾಕಿದಾರೆ ನೋಡು, ಬಂಗಾರ ತಿರುಪತಿ. ಓಕೆ, ಸ್ಟ್ರೇಟ್ ಹೋದ್ರೆ ಇಲ್ಲೇ ಅವನಿ. ಇಲ್ಲ ಅದು ಆಕ್ಚುಲಿ ಹಿಂಗೆ ಸ್ಟ್ರೇಟ್ ಹೋಗ್ಬೇಕು. ಸ್ಟ್ರೇಟ್ ಹೋದ್ರೆ 11 ಕಿಲೋಮೀಟರ್ ಅವನಿ. ಎಷ್ಟೊತ್ತಾಯ್ತು ನಮ್ಗೆ ಬರಕ? ಟೋಟಲ್ 1 hour 45 minutes. ಇದು ವೆಂಕಟರಮಣ ಸ್ವಾಮಿ ದೇವಾಲಯ, ಬಂಗಾರ ತಿರುಪತಿ. ಸೊ ಅಲ್ಲಿ ಮೇಲೆ ದೇವಸ್ಥಾನ ಇರೋದು. ಏನಪ್ಪ ದೇವಸ್ಥಾನ ಬಗ್ಗೆ ಏನೋ ಹೇಳ್ತೀನಿ ಅಂದ್ರಲ್ಲ? ಬಂಗಾರ ತಿರುಪತಿ ಅಂತ ಏನಕ್ಕಂತಾರಂದ್ರ, ವೆಂಕಟೇಶ್ವರ ಸ್ವಾಮಿ ಇಲ್ಲಿ KGF ನ ಹುಟ್ಟಿದ್ದಂತ. ಅಂದ್ರೆ ಅಲ್ಲಿಂದ ಬಂದಿರೋ ಸಲುವಾಗಿ KGF ಸಲುವಾಗಿ KGF ಕೋಲಾರ್ ಗೋಲ್ಡ್ ಫೀಲ್ಡ್, ಅದಕ್ಕೆ ಆ ಹೆಸರು ಇಲ್ಲಿ ಬಂಗಾರ ತಿರುಪತಿ ಅಂತ ಬಂದಿರೋದು ಹೆಸರು. ಆಮೇಲೆ ಇಲ್ಲಿ ದೇವಸ್ಥಾನ ಅದೇ ಉಲ್ಟಾ ಇತ್ತಲ್ಲ ಕಿಂಡಿಯಲ್ಲಿ. ಶ್ರೀಕೃಷ್ಣ ಉಡುಪಿ ಸ್ಟೈಲ್ ಅಲ್ಲಿ ಇರೋದು, ಕನಕನ ಕಿಂಡಿ ತರ ದೇವಸ್ಥಾನ ಇರೋದು. ಹೆಂಗಿದೆ ಅಂದ್ರೆ ಈ ಉಡುಪಿಯಲ್ಲಿ ಕೃಷ್ಣ ದೇವಸ್ಥಾನ ಹೆಂಗಿದೆ ಅಲ್ಲ, ಅಂದ್ರೆ ದರ್ಶನ ತಗೊಳ್ಬೇಕಾದ್ರೆ ಮೇನ್ ಬಾಕ್ಲು ಏನಿಲ್ಲ, ಹಿಂದೆ ಕಿಂಡಿಯಲ್ಲಿ ಇರೋದು. ಅದೇ ಥರನೇ ಇಲ್ಲಿನೂ ಅದೇ ಟೈಪೇ ಇದೆ. ಸ್ಟೋರಿ ಕೇಳಿದೀವಿ, ಏನು ಸ್ಟೋರಿ ಅಂತ ಅವ್ರೇನು ಹೇಳಿಲ್ಲ ಪೂಜಾರಿ. ಬಟ್ ಇದು ಆಲ್ಮೋಸ್ಟ್ ಅದೇ ಸಿಮಿಲರ್. ನಾನು ಕೇಳಿದೆ ಏನು ಅಂತ, ಉಡುಪಿ ಥರನೇ ಇದೆ, ಉಡುಪಿ ಮಾದರಿ ಇದೆ ಅಂತೇಳಿದರು. ಇದು ಒಂದು ಸ್ವಲ್ಪ ಬೆಟ್ಟ ಇದೆ, ಬೆಟ್ಟದ ಮೇಲೆ ಅಂದರೆ ಚಿಕ್ಕದು ಬಂಡೆಕಲ್ಲು ಬೆಟ್ಟದ ಮೇಲೆ ದೇವಸ್ಥಾನ ಇರೋದು. ಆಮೇಲೆ ಇಲ್ಲಿ ಮತ್ತೆ ಅಲವೇಲು ಮಂಗಮ್ಮ ದೇವಸ್ಥಾನನೂ ಇದೆ. ಬನ್ನಿ ಹೋಗೋಣ ಅಲ್ಲಿಗೆ. ಅಲ್ಲಿ ಇನ್ನೊಂದು ಅಲವೇಲು ಮಂಗಮ್ಮ, ತಿರುಪತಿಯಲ್ಲಿ ಅಲವೇಲು ಮಂಗಮ್ಮ ದೇವಸ್ಥಾನ ಇತ್ತಲ್ಲ, ಅದೇ ಥರನೇ ಅಲ್ಲಿನೇ ಹೋದ ನೋಡು, ಅಲ್ಲಿ ಮೇಲೆ. ಅದು ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು. ಆ ಕಡೆಯಿಂದ ಬಂದಿದ್ದು ಅಲ್ಲಿ, ಇಲ್ಲಿ ಈ ಕಡೆಯಿಂದ ಬಂದಿರೋದು. ಸೊ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ಈಗ ನಾವು ಇಲ್ಲಿ ಇದು ನೋಡಿ, ಇಲ್ಲಿ ಅಲವೇಲು ಮಂಗಮ್ಮ ದೇವಸ್ಥಾನ. ಎರಡೂ ಒಂದು ಬೆಟ್ಟ ಅಂತ ಹೇಳಂಗಿಲ್ಲ, ನೋಡಿ ಬಂಡೆಕಲ್ಲು ಕಾಣ್ತದೆ ದಪ್ಪದು. ಸೊ ಅಲ್ಲಿನೂ ಅದೇ ಥರ ಇತ್ತು, ಅದ್ರ ಮೇಲೆ ದೇವಸ್ಥಾನ ಇದೆ.
ಕಡಲೆಪುರಿ ಮಿಕ್ಸರ್ ಅರ್ಧ ಗಂಟೆ ಅಂದರೆ ಇವತ್ತು ಸಂಡೇ ಬೇರೆ, ಯಾರೂ ಇಲ್ಲ, ರಶ್ಶೇ ಇಲ್ಲ. ಹಾಫ್ ಆನ್ ಅವರಲ್ಲೇ ದರ್ಶನ ಮುಗಿದೋಯ್ತು. ಮೇನ್ ಅಂದರೆ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಮೇಲೆ. ಅದೇ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಬೇಕು, ಒಂದು 100 ಸ್ಟೆಪ್ಸ್ ಆ ಥರ ಹತ್ಕೊಂಡು ಹೋಗಬೇಕು. ಅದಾದಮೇಲೆ ಅಲ್ಲಿಂದ ಇಳಿದ್ಬಿಟ್ಟು ಮತ್ತೆ ಇನ್ನೊಂದು ಕಡೆಗೆ ಪದ್ಮಾವತಿ ಟೆಂಪಲ್ ಇದೆ, ಪದ್ಮಾವತಿ ಅಲಬೇಲು ಮಂಗಮ್ಮ ಟೆಂಪಲ್. ಅದು ಒಂದು 30-40 ಸ್ಟೆಪ್ಸ್ ಹತ್ತಬೇಕು. ಓವರಾಲ್ ಒಂದು ಹಾಫ್ ಆನ್ ಅವರಲ್ಲೇ ಮುಗಿದೋಯ್ತು ನಮಗೆ, ಆರಾಮಾಗಿ ಕೂಲಾಗಿ ಹೋಗಿ ಬಂದಿರೋದು. ಸೊ ಇದಿಷ್ಟು ಬಂಗಾರ ತಿರುಪತಿ ದೇವಸ್ಥಾನ. ಅವಾಗೆ ಹೇಳ್ದಂಗೆ ಇದು 100 ಕಿಲೋಮೀಟ್ರ್ ಆಗುತ್ತೆ, ಯಾವುದು ಬೆಂಗಳೂರು ಸೆಂಟ್ರಿಂದ 100 ಕಿಲೋಮೀಟ್ರ್ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿಂದ ಹೀಗೆ ಮುಂದೆ ಹೋದರೆ ಇನ್ನೊಂದು 10 ಕಿಲೋಮೀಟ್ರಲ್ಲಿ ಅವನಿ ಬರುತ್ತೆ. ಅವನಿದು ನಾನೊಂದು ವೀಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ, ಅದು ಲಾಂಗ್ ಬ್ಯಾಕ್, ಒಂದು 2 ಇಯರ್ಸ್ ಬ್ಯಾಕೆ ಹೋಗಿದ್ವಿ. ಅವನಿಗೆ ಹೆಂಗೆ ಅಂದರೆ ಅವನಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅದಿಷ್ಟು ಮುಗಿಸಾದ್ಮೇಲೆ ಬೆಟ್ಟದ ಮೇಲೆ ಹತ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಮಿನಿಮಮ್ ಹಾಫ್ ಎ ಡೇ ಟೈಮ್ ಬೇಕು. ಈಗ ನಾವು ಬೆಳಗ್ಗೆ 8:30 ಬಿಟ್ಟು 10:30 ಬಂದ್ವಿ. ಸೊ 10:30 ಬಂದಿವಲ್ಲ, 10:30 ಬಂದಮೇಲೆ ಹಾಫ್ ಆನ್ ಅವರ್ ಮುಗೀತು. ಈಗ 11 ಆಗಿದೆ. ಇವಾಗ ಅವನಿಗೆ ಹೋಗಬೇಕು ಅಂದರೆ ತುಂಬ ಬಿಸಿಲಿರುತ್ತೆ. ಆಲ್ರೆಡಿ ನಾನು ಸ್ವೆಟ್ ಆಗ್ತಾಯಿದ್ದೀನಿ, ಈ ಒಂದು ಕ್ಲೌಡಿ ಇದ್ರು ನಾವು. ಸೊ ಏನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಫಸ್ಟ್ ಅವನಿಗೆ ಹೋಗ್ಬೋದು. ಅವನಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಈ ಕಡೆ ಬಂದು ಇಲ್ಲಿಂದ ವಾಪಸ್ ಬೆಂಗಳೂರು ಕಡೆ ಬರ್ಬೋದು. ಇಲ್ಲ ಆನ್ ದಿ ವೇಲ್ ಕೋಟಿಲಿಂಗೇಶ್ವರ ಇದೆ, ಅದು ತುಂಬ ಆಗೋಗುತ್ತೆ. ಲೈಕ್ ಅವನಿ ಮತ್ತು ಇದು ಕೋಟಿಲಿಂಗೇಶ್ವರ ತುಂಬ ಆಗೋಗ್ಬಿಡುತ್ತೆ. ಚೂಸ್ ಮಾಡ್ಕೋಬೋದು, 5-2 ಪ್ಲೇಸು ಅವನಿ ಇದು ನೋಡ್ಬೋದು, ಇದು ಕೋಟಿಲಿಂಗೇಶ್ವರ ನೋಡ್ಕೊಂಡು ಹೋಗ್ಬೋದು. ಇವಾಗ ಬಂಗಾರ ತಿರುಪತಿ ಅಂತ ಮುಗಿಸ್ಕೊಂಡು ನಾವು ಓವರಾಲ್ ಟೈಮ್ ಅದಕ್ಕೆ ಬೇಕಾಗಿದ್ದು ನಮ್ಮ ಮನೆಯಿಂದ 1 hour 45 minutes, ಸಿಟಿ ಸೆಂಟ್ರಿಂದ 2 hours ಬೇಕು. ಸೊ 2 hours ಬರೋದಕ್ಕೆ, 2 hours ಹೋಗೋದಕ್ಕೆ. ಆಮೇಲೆ ಅಲ್ಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಆಗಿರೋದು. ರಶ್ ಇರೋ ಟೈಮ್ ಅಂದರೆ 45ಇಂದ 1 hour ಟೈಮ್ ಇಟ್ಕೊಂಡಿರೋದು. ಓವರಾಲ್ 5 hours ಬೇಕು. ಸೊ ಆ ದೇವಸ್ಥಾನ ನೋಡೋದಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ. ಸೊ ಈಗ ನಾವು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾವು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ಆನ್ ದಿ ವೇಯಲ್ಲಿ ನಾನು ಇನ್ನೊಂದು ಪ್ಲೇಸ್ ಕವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಮಾರ್ಕಂಡೇಯ ಟೆಂಪಲ್ ಅಂತ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದನ್ನು.